ನಾನು ಸೋತರೆ ಮಂಜುನಾಥ ಸ್ವಾಮಿ ಸೋತ ಹಾಗೆ. ಇಬ್ಬರು ಶಿವಗಣರನ್ನ ಸೃಷ್ಟಿ ಮಾಡಿದಂಥದ್ದು ಮಳೆಯಲ್ಲಿ. ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದಕ್ಕೆ ಸ್ವಲ್ಪ ನಿಧಾನ ಆಗಬಹುದು, ಆದರೆ ಸತ್ಯಕ್ಕೆ ಯಾವತ್ತು ಶಕ್ತಿ ಇದೆ, ಅದು ಯಾವತ್ತು ಪರಿಪೂರ್ಣವಾಗಿರುತ್ತೆ, ಯಾವತ್ತಾದ್ರೂ ಒಂದು ದಿವಸ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ. ಅನ್ಯಾಯ ಸುಳ್ಳಿಗೆ ತಾತ್ಕಾಲಿಕವಾಗಿ ನಮಗೆ ಯಶಸ್ಸು ಕಂಡ್ರೂ ಸಹ ಮುಂದೊಂದು ದಿವಸ ಕೈ ಬಿಟ್ಟು ಬಿಡ್ತಾರೆ, ದೇವರು ಕೈ ಬಿಡ್ತಾನೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ. ಯಾತಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ? ಸತ್ಯವನ್ನ ಯಾತಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ? ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತಿರುವಂತಹ ಕೋಟ್ಯಾಂತರ ಜನರ ನಂಬಿಕೆಯನ್ನು ಇಟ್ಟಿರುವಂತಹ ಒಂದು ಪುಣ್ಯಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿರುವಂತವರು, ನಾವು ಸೋತರೆ ದೇವರು ಸೋತಂಗೆ ಅಂತ ಹೇಳುವಂತವರು, ಇಬ್ಬರು ಶಿವಗಣರನ್ನ ಸೃಷ್ಟಿ ಮಾಡಿದಂಥವರು, ಸೃಷ್ಟಿ ಮಾಡಿ 2 ತಿಂಗಳಾಗಿಲ್ಲ ಬೆಂಗಳೂರಿನ ಶಿವಗಣರ ರಾದ್ದಾಂತ ನೋಡಿದಂಥವರು, 14 ಕ್ರಿಮಿನಲ್ ಕೇಸುಗಳಲ್ಲಿ 4 ಕೇಸುಗಳಲ್ಲಿ ಶಿಕ್ಷೆ ಆಗಿರುವಂತವರು, ಇಬ್ಬರು ಶಿವಗಣರಲ್ಲಿ ಒಬ್ಬ ಶಿವಗಣರು ಕರಾವಳಿಯ ಶಿವಗಣರು ಇದರ ಬಗ್ಗೆ ಮಾತನಾಡದೇ ಇರುವಂತದ್ದು. ಏನಾಯ್ತು ಮಗಳೇ ಅಂತೇಳಿ ಸತ್ಯ ಶೋಧನೆ ಮಾಡ್ತೇವೆ ಅಂತೇಳಿ ದಾಖಲೆಗಳನ್ನೆಲ್ಲ ಹಾಕಿ ಪಬ್ಲಿಕ್ ಮಿರರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಜನರಿಗೆ ಸಾಯಂಕಾಲ 6 ಗಂಟೆಗೆ ನಿಮಗೆ ವಿಶೇಷವಾದಂತಹ ದಾಖಲೆಗಳನ್ನ ಕೊಡ್ತೇವೆ ಅಂತ ಹೇಳಿದಂಥವರು, ತನ್ನ ಸಹಗಣ ಸಹ ಶಿವಗಣ 14 ಕೇಸುಗಳಿದ್ದಂಥದ್ದು. ಅವರು ಕಾರ್ಕಳದ ತಳಾನಿದ್ದ ವೇದಿಕೆಯ ಮೇಲೆ ಹೆಣ್ಣು ಮಕ್ಕಳನ್ನ ಹೀನಾಮಾನವಾಗಿ ಮಾತನಾಡಿದ್ದಾಗಲೂ ಸಹ ಬಾಯಿ ತೆರೆದೇ ಇರುವಂತವರು, ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ದಾಖಲೆಗಳನ್ನ ಬಿಡುಗಡೆ ಮಾಡುವ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಹೀನಾಮಾನವಾಗಿ ಮಾತನಾಡುತ್ತಿರುವಂತವರು, ತನ್ನ ಬೆತ್ತಲೆ ದೇಹದ ಬಗ್ಗೆ ಮಾತನಾಡುವಂತವರು, ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ದೇವರ ಹೆಸರನ್ನ ಬಳಸ್ಕೊಂಡಿರುವಂತವರು, ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ದೇವರ ಹೆಸರನ್ನ ಬಳಸ್ಕೊಂಡಿರುವಂತವರು, ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಹೆಣ್ಣು ಮಕ್ಕಳು ಅಂತೇಳಿ ಹೇಳ್ತಾ ಇರುವಂತವರು, 14 ಕೇಸಿನಲ್ಲಿ 4 ಕೇಸುಗಳಲ್ಲಿ ಶಿಕ್ಷೆ ಆಗಿರುವಂತವರು, ತಾನಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಹೆಣ್ಣು ಮಕ್ಕಳನ್ನ ನಿಂದಿಸಿ ಕೇಸ್ ಮಾಡಿಸ್ಕೊಂಡಿರುವಂತವರು, ಯಾತಕ್ಕೆ ತನ್ನ ಸಹಗಣರ ಬಗ್ಗೆ ಗೆಳೆಯರಾದಂತಹ ವಸಂತ್ ಗಿಳಿಯಾರವರು ಮಾತಾಡ್ತಾ ಇಲ್ಲ? ಮಾತಾಡಬೇಕು, ಸತ್ಯದ ಪರವಾಗಿ ಮಾತಾಡಬೇಕು. ಇವತ್ತು ನಾವು ಸಹ ಎಲ್ಲೋ ಒಂದು ಕಡೆ ದೂರದಲ್ಲಿ ಕುತ್ಕೊಂಡು ಅಲ್ಲಿ ಅನ್ಯಾಯ ಆಗ್ತಾ ಇದೆ, ತಪ್ಪುಗಳನ್ನ ಜನರ ಮುಂದೆ ಹೇಳ್ತಾ ಇದ್ದೀವಿ. ಇಲ್ಲಿ ಯಾರೂ ದೊಡ್ಡವರಲ್ಲ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಮುಂದೆ ಯಾರೂ ದೊಡ್ಡವರಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಇದನ್ನ ಹುಟ್ಟು ಹಾಕಿದ್ದು ಗೆಳೆಯರಾದಂತಹ ವಸಂತ್ ಗಿಳಿಯಾರ್ ಅವರು. ಏನಾಯ್ತು ಮಗಳೇ ಅಂತೇಳಿ ಎಪಿಸೋಡ್ ಅನ್ನ ಮಾಡಿ ಸತ್ಯ ಶೋಧನೆ ಮಾಡಿ ಜನರಿಗೆ ಸತ್ಯವನ್ನ ಹೇಳ್ತೀನಿ ಅಂತ ಬಂದಿದ್ದು ವಸಂತ್ ಗಿಳಿಯಾರ್ ಅವರು. ಅವರನ್ನ ಬಳಸಿಕೊಂಡು ಬೆಂಗಳೂರಿನ ಪವರ್ ಟಿವಿಯ ರಾಕೇಶ್ ಶೆಟ್ರು ಅವರನ್ನ ಬಳಸಿಕೊಂಡು ಅವರ ದಾಖಲೆಗಳನ್ನ ತೋರಿಸಿದ್ರು. ಇವತ್ತು ವಸಂತ್ ಗಿಳಿಯಾರ್ ಅವರು ಸತ್ಯದ ಪರವಾಗಿ ಮಾತನಾಡೋದಾದ್ರೆ, ಸೌಜನ್ಯರ ಪ್ರಕರಣವನ್ನು ಹೊರತುಪಡಿಸಿ ಮಾತನಾಡೋದಾದ್ರೆ, ಅದೇ ಸ್ಥಳದಲ್ಲಿ ಯಮುನಾ ಮತ್ತು ನಾರಾಯಣರ ಕೊಲೆ ಆಗಿದೆ, ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾರೆ, ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ? ಅದರ ಬಗ್ಗೆ ಸತ್ಯ ಶೋಧನೆ ಮಾಡ್ತಾ ಇಲ್ಲ ಯಾಕೆ? ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ PT ಮಾಸ್ಟರ್ ಮತ್ತು ಇನ್ನೊಬ್ಬ ಸೇರ್ಕೊಂಡು ಒಂದು ಹೆಣ್ಣು ಮಗಳನ್ನ ಬಳಸಿಕೊಂಡು ದೈಹಿಕವಾಗಿ ಬಳಸಿಕೊಂಡು ಗರ್ಭಿಣಿಯನ್ನಾಗಿ ಮಾಡಿದಂಥದ್ದು ಸುದ್ದಿ ಇತ್ತಲ್ಲ, ಅದರ ಬಗ್ಗೆ ಯಾಕೆ ಸತ್ಯ ಶೋಧನೆ ಮಾಡ್ತಾ ಇಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವಂತವರು ವಸಂತ್ ಗಿಳಿಯಾರ್ ಅವರು. ಯಾಕಂದ್ರೆ ಬೆಂಗಳೂರಿನ ಶಿವಗಣರ ಮೇಲೆ ನಂಬಿಕೆನೇ ಇಲ್ಲ. ಅವರ ಆಟಗಳನ್ನ ನೋಡಿದಾಗ ಬೆಂಗಳೂರಿನ ಶಿವಗಣರ ಮುಖವಾಡ ನೋಡಿ, ಎಷ್ಟು ಬೇಗ ಮಂಜುನಾಥ ಸ್ವಾಮಿ ಕಳಚಿಬಿಟ್ಟ, ಎಷ್ಟು ಬೇಗ ಅಣ್ಣಪ್ಪ ಸ್ವಾಮಿ ತನ್ನ ಬೆಟ್ಟದ ಮೇಲೆ ಕಟ್ಟಳೆಯನ್ನು ಮೀರಿ ವಿಡಿಯೋ ಮಾಡಿದ್ದಕ್ಕೆ ಅಣ್ಣಪ್ಪ ಸ್ವಾಮಿ ಎಷ್ಟು ಬೇಗ ಬೆಂಗಳೂರಿನ ಶಿವಗಣರ ಮುಖವಾಡವನ್ನು ಕಳಚಿ ಜನರ ಮುಂದೆ ತಂದುಬಿಟ್ರು. ಇದು ದೈವ ಶಕ್ತಿ, ಇದು ದೈವ ಶಕ್ತಿ.
ಇದನ್ನೇ ನಾವು ಹೇಳ್ತಿರುವಂಥದ್ದು. ಸತ್ಯಕ್ಕೆ ಜಯ ಉಂಟು, ತಾತ್ಕಾಲಿಕವಾಗಿ ಹಿನ್ನಡೆ ಆಗಬಹುದು, ಆದರೆ ಜಯ ಉಂಟು ಅಂತೇಳಿ ಇದರ ಬಗ್ಗೆ ಮಾತನಾಡಿ ವಸಂತ ಗಿಳಿಯಾರವರು, ಗೆಳೆಯರಾದಂತಹ ವಸಂತ ಗಿಳಿಯಾರವರು ಏನ್ ಆರಂಭ ನೀವು ಮಾಡಿದಿರಿ, ಸತ್ಯ ಶೋಧನೆ ಅಂತೇಳಿ ಆರಂಭ ಮಾಡಿದ್ರಿ, ಯಾವುದೋ ಒಂದು ಹುಮ್ಮಸ್ಸಿನಿಂದ ಮಾಡಿದ್ರಿ. ಈಗ ಮಳೆಯಲ್ಲಿ ನಿಮಗೆ ಕೊಟ್ಟಂತಹ ಬಿರುದುಗಳಲ್ಲಿ ಇಬ್ಬರಲ್ಲಿ ಒಬ್ಬರ ಪಾಡು ಈ ರೀತಿ ಆಗ್ತಾ ಇದೆ, ಒಬ್ಬರ ನಡವಳಿಕೆ ಈ ರೀತಿ ಆಗ್ತಾ ಇದೆ. ಅದರ ಬಗ್ಗೆ ಮತ್ತೊಬ್ಬ ಶಿವಗಣರಾದಂತಹ ವಸಂತ ಗಿಳಿಯಾರವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕಲ್ವಾ? ಇವತ್ತು ಜನಜಾಗೃತಿ ಸಭೆಗಳಲ್ಲಿ ಜನರು ಸೇರ್ತಾ ಇದ್ದಾರೆ, ಜನರಿಗೆ ನ್ಯಾಯ ಬೇಕು, ಜನರಿಗೆ ಸತ್ಯ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಜನರು ಸೇರ್ತಾ ಇದ್ದಾರೆ. ಅವರ ಕರ್ತವ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಯಾವತ್ತೂ ಸ್ಟಾಪೇ ಮಾಡಿಲ್ಲ. ಆರಂಭದಲ್ಲಿ ಹುಮ್ಮಸ್ಸನ್ನು ತೋರಿಸಿ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡಿದಂಥವ್ರು ಹೀಗೆ ಯಾಕೆ ಕಾಣೆಯಾದ್ರು? ಇದನ್ನೇ ನಾ ಅಕ್ಷರ ಮೀಡಿಯಾದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇರುವಂತದ್ದು. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ, ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ, ದೇವರು ಕಾಪಾಡ್ತಾನೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೀವಿ. ಇದರ ಜೊತೆಗೆ ಸೋಮನಾಥ ನಾಯಕರು ಏನು ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪಗಳಿಗೆ ಸರಿಯಾದಂತಹ ಉತ್ತರ ಕೊಡದೆ ಇಲ್ಲಿ ಒಂದು ಕಡೆ ತಪ್ಪಿತಸ್ಥರು ಏನು ವಿಷಯವನ್ನು ಬಚ್ಚಿಡ್ತಾ ಇದ್ದಾರೆ, ಆ ವಿಷಯವನ್ನು ಬಚ್ಚಿಟ್ಟು ಎಲ್ಲ ಒಂದು ಕಡೆ ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಇದಕ್ಕೂ ಸಹ ಸತ್ಯ ಹೊರಗಡೆ ಬರುತ್ತೆ. ಸ್ನೇಹಿತರೆ, ಸತ್ಯವಾದ ವಿಚಾರಗಳನ್ನ ಜನರ ಮುಂದೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.